ಸ್ನೇಹಿತರೆ, ನೀವು ಒಂದು ಕ್ಷಣ ಯೋಚಿಸಿ ನೋಡಿ. ಸರ್ಕಾರ ಇಲ್ಲ, ಪೊಲೀಸ್ ಇಲ್ಲ, ಕೋರ್ಟ್ ಇಲ್ಲ. ಆದರೂ ನ್ಯಾಯ ಸಿಗುತ್ತಿತ್ತು. ಹೌದು, ಇದು ಕಥೆಯಲ್ಲ, ಇದು ನಮ್ಮ ಕಾಡುಗೊಲ್ಲರ ನಿಜವಾದ ಇತಿಹಾಸ. ಕಾಡುಗೊಲ್ಲರ ಕಟ್ಟೆಮನೆ ವ್ಯವಸ್ಥೆ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರೋದು ನಮ್ಮ ಚಾನೆಲ್ ಗೋಕುಲ ಕನ್ನಡ. ಹಿಂದಿನ ವಿಡಿಯೋದಲ್ಲಿ ನಾವು ಕಾಡುಗೊಲ್ಲರ ಇತಿಹಾಸ, ಕುಲ, ಬೇಡಗು ಮತ್ತು ಉಪಬೇಡಗು ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದಿನ ವಿಡಿಯೋದಲ್ಲಿ ಕಟ್ಟೆಮನೆ ಮತ್ತು ನ್ಯಾಯ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಕಾಡುಗೊಲ್ಲರು ಮೂಲತಃ ಬುಡಕಟ್ಟು ಜನರು. ಅವರ ಜೀವನ ಸರಳ, ಆದರೆ ವ್ಯವಸ್ಥೆ ಶಕ್ತಿಶಾಲಿ. ಜಗಳ ಇರಲಿ, ವಿವಾದ ಇರಲಿ, ಕುಟುಂಬ ಸಮಸ್ಯೆ ಇರಲಿ, ಎಲ್ಲವೂ ಅವರಲ್ಲೇ ಬಗೆಹರಿಯುತ್ತಿತ್ತು. ಈ ವ್ಯವಸ್ಥೆ ಹಂತಗಳಲ್ಲಿ ಕೆಲಸ ಮಾಡುತ್ತಿತ್ತು. ಹಟ್ಟಿ ಕಣತಿ ಎಂಬು ಗುಡಿಕಟ್ಟು ಮತ್ತು ಕಟ್ಟೆಮನೆ. ಹಟ್ಟಿ ಅಂದ್ರೆ ಗುಂಪು. ಪ್ರತಿ ಹಟ್ಟಿಯಲ್ಲಿ ಹಟ್ಟಿ ಗೌಡ ಇರುತ್ತಾನೆ. ಸಣ್ಣ ಸಮಸ್ಯೆಗಳು ಇಲ್ಲೇ ಬಗೆಹರಿಯುತ್ತವೆ. ಕಣತಿ ಅಂದ್ರೆ ಹಲವಾರು ಹಟ್ಟಿಗಳ ಒಕ್ಕೂಟ. ಇಲ್ಲಿ ದೇವ ಪೂಜೆ ಮತ್ತು ಸಭೆಗಳು ನಡೆಯುತ್ತವೆ. ಅಂಬು ಅಂದ್ರೆ ದೊಡ್ಡ ಹಂತ, ದೊಡ್ಡ ಸಮಸ್ಯೆಗಳು ಇಲ್ಲಿ ಚರ್ಚೆ ಆಗುತ್ತವೆ. ಗುಡಿಕಟ್ಟು ಅಂದ್ರೆ ಒಂದು ಕೇಂದ್ರ, ಧಾರ್ಮಿಕ ಆಚರಣೆ, ಲೆಕ್ಕಾಚಾರ, ಪಂಚಾಯಿತಿ ಎಲ್ಲವೂ ಇಲ್ಲಿ ನಡೆಯುತ್ತದೆ. ಈಗ ಗಮನಿಸಿ, ಕಟ್ಟೆಮನೆ ಇದು ಸಾಮಾನ್ಯ ಸ್ಥಳ ಅಲ್ಲ, ಇದು ಸುಪ್ರೀಂ ಕೋರ್ಟ್ ಮಟ್ಟದ ವ್ಯವಸ್ಥೆ. 3 ಕಟ್ಟೆಮನೆಗಳು ಇರುತ್ತವೆ. 3 ಕುಲಗಳಿಗೆ ಒಂದು ಕಟ್ಟೆಮನೆ. ಕಟ್ಟೆಮನೆ ಗೌಡನ ತೀರ್ಮಾನ, ಅಂತಿಮ ತೀರ್ಮಾನ. ಒಮ್ಮೆ ತೀರ್ಪು ಕೊಟ್ಟರೆ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಈ ವ್ಯವಸ್ಥೆ ನಮಗೆ ಪಾಠ ಕಲಿಸುತ್ತದೆ. ನಮ್ಮ ಪೂರ್ವಜರು ಶಿಸ್ತಿನಿಂದ ಬದುಕುತ್ತಿದ್ದರು, ನ್ಯಾಯಕ್ಕೆ ಮಹತ್ವ ಕೊಡುತ್ತಿದ್ದರು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ 3 ಕಟ್ಟೆಮನೆಯ ಬಗ್ಗೆ ತಿಳಿಯೋಣ. ಧನ್ಯವಾದಗಳು.